ಎರಡನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 22. ಯೆರೂಸಲೇಮಿನವರು ಯೆಹೋರಾಮನಿಗೆ ಬದಲಾಗಿ ಅವನ ಕಿರಿಯ ಮಗನಾದ ಅಹಜ್ಯನನ್ನು ಅರಸನನ್ನಾಗಿ ಮಾಡಿದರು. ಅರಬಿಯರೊಡನೆ ಯೆಹೋರಾಮನ ಪಾಳೆಯಕ್ಕೆ ಬಂದ ಕೊಳ್ಳೆಗಾರರು ಅವನ ಹಿರಿಯ ಮಕ್ಕಳನ್ನೆಲ್ಲ ಕೊಂದುಬಿಟ್ಟಿದ್ದರು. ಆದದರಿಂದ ಯೆಹೂದದ ಅರಸನಾದ ಯೆಹೋರಾಮನ ಮಗ ಅಹಜ್ಯನು ಅರಸನಾದನು. ಇವನು ಪಟ್ಟಕ್ಕೆ ಬಂದಾಗ 42 ವರ್ಷದವನಾಗಿದ್ದನು. ಇವನು ಯೆರೂಸಲೇಮಿನಲ್ಲಿ 1 ವರ್ಷ ಆಳಿದನು. ಒಮ್ರಿಯ ಮೊಮ್ಮಗಳಾದ ಅತಲ್ಯ ಎಂಬಾಕೆಯು ಇವನ ತಾಯಿ. ತನ್ನ ತಾಯಿಯ ದುರ್ಬೋಧೆಯನ್ನು ಆಲೈಸಿ ಇವನು ದುರಾಚಾರಿಯಾಗಿ ಅಹಾಬನ ಮನೆಯವರ ಮಾರ್ಗದಲ್ಲೇ ನಡೆದನು. ಇವನ ತಂದೆ ತೀರಿ ಹೋದ ಮೇಲೆ ಅಹಾಬನ ಕುಟುಂಬದವರೇ ಇವನಿಗೆ ಸಲಹೆ ಕೊಟ್ಟು ಇವನನ್ನು ಕೆಡಿಸುತ್ತಾ ಬಂದದರಿಂದ ಇವನು ಯೆಹೋವನಿಗೆ ವಿರುದ್ಧವಾಗಿ ನಡೆದನು. ಅವರ ಪ್ರೇರಣೆಯಿಂದ ಇಸ್ರಾಯೇಲ್ಯರ ಅರಸನೂ ಅಹಾಬನ ಮಗನೂ ಆದ ಯೋರಾಮನ ಜೊತೆಯಲ್ಲಿ ಅರಾಮ್ಯರ ಅರಸನಾದ ಹಜಾಯೇಲನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕೆ ರಾಮೋತ್ ಗಿಲ್ಯಾದಿಗೆ ಹೋದನು. ಅರಾಮ್ಯರು ಯೋರಾಮನನ್ನು ಯುದ್ಧದಲ್ಲಿ ಗಾಯಪಡಿಸಲು ಅವನು ಆ ಗಾಯಗಳನ್ನು ಮಾಯಿಸಿಕೊಳ್ಳುವುದಕ್ಕಾಗಿ ಇಜ್ರೇಲಿಗೆ ಬಂದನು. ಅವನು ಅಸ್ವಸ್ಥನಾಗಿದ್ದರಿಂದ ಯೆಹೂದ್ಯರ ಅರಸನಾದ ಯೆಹೋರಾಮನಿಗೆ ಮಗನಾಗಿರುವ ಅಹಜ್ಯನು ಅವನನ್ನು ನೋಡುವುದಕ್ಕೋಸ್ಕರ ಅಲ್ಲಿಗೆ ಹೋದನು. ಅಹಜ್ಯನು ಯೋರಾಮನ ಬಳಿಗೆ ಹೋಗಿ ನಾಶವಾದದ್ದು ದೈವಯೋಗದಿಂದಲೇ. ಅವನು ಅಲ್ಲಿ ಮುಟ್ಟಿದ ಕೂಡಲೇ ಯೋರಾಮನ ಜೊತೆಯಲ್ಲಿ ನಿಮ್ಷಿಯ ಮಗನಾದ ಯೇಹುವನ್ನು ಎದುರುಗೊಳ್ಳುವುದಕ್ಕೆ ಹೋದನು. ಯೆಹೋವನು ಅಹಾಬನ ಮನೆಯನ್ನು ನಿರ್ನಾಮ ಮಾಡುವುದಕ್ಕೋಸ್ಕರ ಯೇಹುವಿಗೆ ರಾಜ್ಯಾಭಿಷೇಕ ಮಾಡಿಸಿದ್ದನು. ಯೇಹುವು ಅಹಾಬನ ಮನೆಯವರ ಮೇಲೆ ಆ ನಿರ್ಣಯವನ್ನು ನೆರವೇರಿಸುತ್ತಿರುವಾಗ ತನಗೆ ಸಿಕ್ಕಿದ ಯೆಹೂದ್ಯ ಪ್ರಧಾನರನ್ನು, ಅಹಜ್ಯನಿಗೆ ಸೇವೆ ಮಾಡುತ್ತಿದ್ದ ಅವನ ಅಣ್ಣ ತಮ್ಮಂದಿರ ಮಕ್ಕಳನ್ನು ಕೊಲ್ಲಿಸಿದನು. ಆಮೇಲೆ ಅಹಜ್ಯನನ್ನು ಹುಡುಕಿಸಿದನು. ಅವನು ಸಮಾರ್ಯದಲ್ಲಿ ಅಡಗಿಕೊಂಡಿದ್ದನು. ಜನರು ಅವನನ್ನು ಯೇಹುವಿನ ಬಳಿಗೆ ಹಿಡಿದು ತಂದು ವಧಿಸಿ, ಇವನು ಯೆಹೋವನ ಯಥಾರ್ಥ ಭಕ್ತನಾದ ಯೆಹೋಷಾಫಾಟನ ಮೊಮ್ಮಗನಾಗಿರುತ್ತಾನಲ್ಲವೇ ಅಂದುಕೊಂಡು ಅವನನ್ನು ಸಮಾಧಿ ಮಾಡಿದರು. ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವುದಕ್ಕೆ ಅಹಜ್ಯನ ಮನೆಯವರಲ್ಲಿ ಸಮರ್ಥರಾರೂ ಉಳಿಯಲಿಲ್ಲ. ಅಹಜ್ಯನು ಮರಣ ಹೊಂದಿದನೆಂಬುದನ್ನು ಅವನ ತಾಯಿಯಾದ ಅತಲ್ಯಳು ಕೇಳಿದ ಕೂಡಲೇ ಯೆಹೂದ ರಾಜಸಂತಾನದವರನ್ನೆಲ್ಲ ಸಂಹರಿಸಿಬಿಟ್ಟಳು. ಆದರೆ ರಾಜಪುತ್ರಿಯಾದ ಯೆಹೋಷಬತ್ ಎಂಬಾಕೆಯು ಹತರಾಗುವುದಕ್ಕಿದ್ದ ರಾಜಪುತ್ರರ ಮಧ್ಯದಿಂದ ಅಹಜ್ಯನ ಮಗನಾದ ಯೆಹೋವಾಷನನ್ನು ಯಾರಿಗೂ ತಿಳಿಯದಂತೆ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಮಲಗುವ ಕೋಣೆಯಲ್ಲಿ ಅಡಗಿಸಿಟ್ಟಳು. ಅರಸನಾದ ಯೆಹೋರಾಮನ ಮಗಳು, ಅಹಜ್ಯನ ಸಹೋದರಿಯೂ ಯಾಜಕನಾದ ಯೆಹೋಯಾದನ ಹೆಂಡತಿಯೂ ಆಗಿದ್ದ ಯೆಹೋಷಬತಳು ಹೀಗೆ ಅವನನ್ನು ಅತಲ್ಯಳಿಂದ ಹತನಾಗದಂತೆ ರಕ್ಷಿಸಿದಳು. ಅವನು 6 ವರ್ಷಗಳವರೆಗೂ ಅವರೊಡನೆ ಗುಪ್ತವಾಗಿ ದೇವಾಲಯದಲ್ಲಿದ್ದನು. ಆಗ ಅತಲ್ಯಳೇ ದೇಶವನ್ನಾಳುತ್ತಿದ್ದಳು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವು ಅದರ ಬಗ್ಗೆ ಹೇಳಬೇಕಾದರೆ ಮತ್ತಾಯ 24:35 ಭೂಮಿ ಆಕಾಶ ನಾಶವಾಗುತ್ತೆ, ಭೂಮಿ ಆಕಾಶ ನಾಶವಾದರೂ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ, ನಾಶವಾಗುವುದಿಲ್ಲ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ತಾನೇ ನುಡಿದಂಥ ಮಾತು. ಭೂಮಿ ಆಕಾಶ ನಾಶವಾದರೂ ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ ಅಂತ ಹೇಳುವಾಗ ದೇವರ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ, ಅದು ಶಾಶ್ವತವಾದದ್ದು. ಕೀರ್ತನೆ 119:89 ವಚನ, ಯೆಹೋವನೇ ನಿನ್ನ ಮಾತುಗಳು ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿತವಾಗಿದೆ ಎಂಬುದಾಗಿ. ಪರಲೋಕದಲ್ಲಿಯೂ ದೇವರ ವಾಕ್ಯ, ಭೂಲೋಕದ ಕಾಲದಲ್ಲಿಯೂ ನಮ್ಮ ನಿವಾಸದಲ್ಲಿಯೂ ನಮ್ಮ ಜೀವನ ಕಾಲದಲ್ಲಿಯೂ ದೇವರ ವಾಕ್ಯ. ಹಾಗಾದರೆ ಎಂಥ ಭಾಗ್ಯವಂತರು! ಅಲ್ಲಿ ಹೋಗಿ ಅದನ್ನು ಅಧ್ಯಾಯ ಮಾಡಿಕೊಳ್ಳೋದು ಮುಂಚಿತವಾಗಿ ನಾವು ಇಲ್ಲಿ ಅದನ್ನು ಒಂದೊಂದು ಅಧ್ಯಾಯವಾಗಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಇಂದು ಕೂಡ ನಾವು 2ನೇ ಪೂರ್ವಕಾಲ ವೃತ್ತಾಂತ 22ನೇ
ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 21ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ನೋಡುವಾಗ ಅರಸನಾದ ಯೆಹೋರಾಮನ ಬಗ್ಗೆ ನಾವು ಇಲ್ಲಿ ನೋಡ್ತೇವೆ. ಅದನ್ನು ಸ್ವಲ್ಪ ನೋಡಿಬಿಟ್ಟು ಅನಂತರ ನಾವು 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಯೆಹೋರಾಮನು, ಯೆಹೋಷಾಫಾಟನು ಸತ್ತ ನಂತರ ಅವನ ಮಗನಾದಂಥ ಯೆಹೋರಾಮನು ಅರಸನಾಗ್ತಾನೆ. ಆದರೆ ಅವನು ಅರಸನಾಗಿದ್ದ ಕೂಡಲೇ ತನ್ನ ತಮ್ಮಂದರೆಲ್ಲರನ್ನೂ ಕೊಂದು ಹಾಕಿಬಿಡ್ತಾನೆ. ಇಸ್ರಾಯೇಲರ ಪ್ರಧಾನರೆಲ್ಲರನ್ನೂ ಕೊಂದು ಹಾಕಿಬಿಡ್ತಾನೆ. ಕೆಲವರನ್ನು, ಪ್ರಧಾನರಲ್ಲಿ ಕೆಲವರನ್ನು, ಆದರೆ ತಮ್ಮಂದರು ಎಲ್ಲರನ್ನೂ ಕೂಡ ಅವನು ಕೊಂದುಬಿಟ್ಟು ತಾನು ರಾಜನಾಗ್ತಾನೆ. ಯಾರಿಗೂ ಕಾಂಪಿಟೇಷನ್ ಯಾರು ಇರಬಾರ್ದು ಎಂಬಂಥ ಒಂದು ಮನೋಭಾವನೆ. ಅದರಲ್ಲಿ ಇನ್ನೊಂದು ಮಿಸ್ಟೇಕ್ ಏನಂತ ಹೇಳಿದರೆ, ದೇವರು ವಾರ್ನಿಂಗ್ ಕೊಟ್ಟಂಥ, ಕೆಟ್ಟವರು ಎಂಬುದಾಗಿ ಹೇಳಿದಂಥ, ದೇವರು ಕೈಬಿಟ್ಟಂಥ ಜನರು ಅಥವಾ ದೇವರು ಬೇಡ ಎಂಬುದಾಗಿ ಹೇಳಿದಂಥ ಜನರ ಜೊತೆಯಲ್ಲಿ ಬಿಗ್ತನ ಮಾಡ್ತಾನೆ. ಅಹಾಬನ ಮಗಳನ್ನೇ ಮದುವೆ ಮಾಡ್ಕೊಂಡ್ಬಿಡ್ತಾನೆ. ಮತ್ತು ಯೆಹೂದಕ್ಕೂ ಇಸ್ರಾಯೇಲ್ಗೂ ಒಂದು ಲಿಂಕು ಇನ್ನೂ ಬಲವಾದ ರೀತಿಯಲ್ಲಿ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವನ ಬಗ್ಗೆ ನೋಡುವಾಗ ಯೆಹೋರಾಮನು ತನ್ನ ಪಿತೃಗಳ ದೇವರಾದ ಯೆಹೋವನನ್ನು ಬಿಟ್ಟು ಬಿಟ್ಟಿದ್ದನು. ಈಗ ನೋಡ್ರಿ, ಮದುವೆ ಆಗುವಂಥ ಒಂದು ಸಂಬಂಧದಿಂದ ದೇವರನ್ನೇ ಬಿಟ್ಟಂಥವರ ಸಂಬಂಧ, ಇವನು ವಿಶ್ವಾಸಿಯಾಗಿದ್ದು ಆ ದೇವರನ್ನು ನಂಬದ ವ್ಯಕ್ತಿಯ ಜೊತೆಯಲ್ಲಿ ಸಂಬಂಧ ಇವನು ಕಟ್ಟಿದ್ದರಿಂದ ಪ್ರಾರಂಭಿಸಿದರ ಇವನು ಕೂಡ ಅವರಂತೆ ದೇವರನ್ನು ಬಿಟ್ಟವನಾದ ಎಂಬುದಾಗಿ 2ನೇ ಪೂರ್ವಕಾಲವೃತ್ತಾಂತ 21:10ನೇ ವಚನದಲ್ಲಿ ದೇವರನ್ನು ಬಿಟ್ಟಿದ್ದನಂತೆ. ದೇವರನ್ನು ನಂಬಿದಂಥ ವ್ಯಕ್ತಿಯಾಗಿದ್ದ ಅವನ ತಂದೆ ಯೆಹೋಷಾಫಾಟನು ಒಂದು ಮಾತು, ಒಂದೆರಡು ನಿಮಿಷದಲ್ಲಿ ಬಂದಂಥ ಪ್ರವಾದನೆ, ಅದನ್ನು ಅಂದರೆ ಯಹಜಿಯೇಲನ ಮುಖಾಂತರವಾಗಿ ಬಂದಂಥ ಪ್ರವಾದನೆಯನ್ನು ಯೆಹೋಷಾಫಾಟನು ಹಾಗೇ ನಂಬಿದ್ದ. ಯುದ್ಧ ಮಾಡಬೇಡ್ರಿ ಅಂದರೆ ಯುದ್ಧ ಮಾಡಲಿಲ್ಲ. ಹಾಗೆ ನೋಡ್ರಿ, ದೇವರು ಯಾವ ರೀತಿಯಾಗಿ ನಿಮ್ಮ ಪರವಾಗಿ ಯುದ್ಧ ಮಾಡ್ತಾನೆ ಎಂಬುದಾಗಿ ಅದೇ ರೀತಿಯಾಗಿ ಇವನ ಅಂದರೆ ಯೆಹೋರಾಮನ ತಂದೆ ಯೆಹೋಷಾಫಾಟನು ಹಾಗೆ ಸುಮ್ಮನಿದ್ದ, ಹಾಡಾಡ್ದ, ಯುದ್ಧದಲ್ಲಿ ಗೆದ್ದ. ಅದನ್ನೆಲ್ಲ ಬಹುಶಃ ಯೆಹೋರಾಮನು ನೋಡಿದ್ದಾಗಿಯೂ ಕೂಡ ಇವನು ದೇವರನ್ನು ಸ್ಥಿರವಾಗಿ ಪೂರ್ಣವಾಗಿ ನಂಬದೆ ಬಿಟ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಈ ಎಲಿಷನಿಂದ ಒಂದು ಲೆಟರ್ ಬರ್ತಿದೆ. ಎಲಿಷನು ಆ ದಿವಸಗಳಲ್ಲಿ ಇರೋದಿಲ್ಲ, ಆದರೂ ಕೂಡ ಸತ್ತವನಿಂದ ಒಂದು ಲೆಟರ್ ಬಂತಲ್ಲ ಎಂಬುದಾಗಿ ನೋಡುವಾಗ ಅವನು ಮುಂಚಿತವಾಗಿ ಪ್ರವಾದನೆಯಾಗಿ ತಿಳಿಸಿರಬೇಕು. ಯಾಕಂತ ಹೇಳಿದರೆ ಇವನ ವಿಷಯದಲ್ಲಿ ಪ್ರವಾದಿಗಳಂತ ಹೇಳಿದರೆ ಅವರು ದೀರ್ಘ ದರ್ಶಿಗಳಾಗಿರುವಂಥದ್ದು. ದೀರ್ಘ ಅಂದರೆ ದೂರ, ಮುಂದೆ ಏನಾಗ್ತದೆ, ಮತ್ತು ನೆಕ್ಸ್ಟ್ ಇಯರ್ ಏನಾಗ್ತದೆ, 10 ವರ್ಷ ಆದಮೇಲೆ ಏನಾಗ್ತದೆ, 100 ವರ್ಷ ಆದಮೇಲೆ ಏನಾಗ್ತದೆ ಎಂಬುದಾಗಿ ದೀರ್ಘ ದರ್ಶಿಗಳು, ದೃಷ್ಟಿ ಹೊಂದಿದಂಥವರು. ಯಾವ ರೀತಿಯಾಗಿ ಇಲ್ಲಿ ನಿಂತ್ಕೊಂಡಿದ್ದಾಗ ಪ್ರವಾದಿಯಾದಂಥ ಮಿಕಾಯೇಹು ನಿಂತ್ಕೊಂಡಿದ್ದಾಗ ಪರಲೋಕದಲ್ಲಿನೇ ಅವನು ದೃಷ್ಟಿಸ್ತಾನೆ. ಅಲ್ಲಿ ನೋಡ್ರಿ, ನಾನು ಕಾಣ್ತಾ ಇದ್ದೇನೆ, ದೇವರು ಕೂತ್ಕೊಂಡಿದ್ದಾನೆ ಮತ್ತು ಎಲ್ಲರೂ ಕೂಡ ಅಲ್ಲಿ ಸೇರಿ ಬಂದಿದ್ದಾರೆ. ಆಹಾಬನನ್ನು ಯಾರಾದರೂ ವಂಚಿಸುವಂಥದ್ದೇ, ಅವನು ಯುದ್ಧದಲ್ಲಿ ಸಾಯುವಂಥ ರೀತಿಯಲ್ಲಿ ಯಾರು ವಂಚಿಸ್ತೀರಿ ಎಂಬುದಾಗಿ ಹೇಳಿದಾಗ ಅದನ್ನು ನಾನು ನೋಡಿದೆ ಎಂಬುದಾಗಿ ಹೇಳ್ತಾನೆ. ಅದರಂತೆಯೇ ಆಯಿತು. ಪರಲೋಕದ ಕಡೆಗೆ ನೋಡಿದರೂ ದೀರ್ಘ ದರ್ಶಿಗಳಾಗಿರುವಂಥವರು, ದೂರ ಇರುವಂಥ ಕಡೆಗೆ ಅವರು ನೋಡುವಂಥವರು ಈ ಪ್ರವಾದಿಗಳು. ಅದೇ ರೀತಿಯಾಗಿ ಕೂಡ ಇಲ್ಲಿ ನೋಡುವಾಗ ಎಲಿಷನ ಒಂದು ಲೆಟ್ರ್ ಬಂತು. ಅವನು ಮುಂಚಿತವಾಗಿ ಬರೆದಂಥ ಲೆಟ್ರು ಅಥವಾ ಹೇಳಿದಂಥ ಲೆಟ್ರು ಅಥವಾ ತಿಳಿಸಿದಂಥ ಲೆಟ್ರು ಪ್ರವಾದಿ ಮಂಡಳಿ ಸ್ಕೂಲ್ ಆಫ್ ಪ್ರಾಫಿಟ್ಸ್ ಪ್ರವಾದಿ ಮಂಡಳಿಯಲ್ಲಿ ಒಬ್ಬರು ಬಹುಶಃ ತಂದು ಇದನ್ನು ಕೊಟ್ಟಿರ್ಬೋದು. ಆ ದಿವಸಗಳಲ್ಲಿ
ಒಂದು ಊರಿಂದ ಒಂದು ಊರಿಗೆ ಬರಬೇಕಾದ್ರೆ ಒಂದು ದಿವಸದಲ್ಲಿ ಬರಲಿಕ್ಕೆ ಆಗ್ತಿದ್ದಿಲ್ಲ, ಕೊರಿಯರ್ಸ್ ಇರಲಿಲ್ಲ. ಆದರೂ ಕೂಡ ಬಂದು ಸಿಕ್ತು. ಅದರಲ್ಲಿ ವಾರ್ನಿಂಗ್ ಇಂತು, ಕರಳು ಬೇನೆಯಿಂದ ನೀನು ಸಾಯ್ತೆ ಎಂಬುದಾಗಿ ಹೇಳಿದಾಗ ಅದೇ ರೀತಿಯಾಗಿ ಇವನು ಕರಳು ಬೇನೆ ಹೊಂದಿದವನಾಗಿ ಸತ್ತೋಗ್ತಾನೆ. ಮತ್ತು ಅವನು ಸತ್ತೋದ ಮೇಲೆ, ಯೆಹೋರಾಮನು ಸತ್ತೋದ ಮೇಲೆ ಅವನ ಮಗನಾದ ಅಹಜ್ಯನು ಅರಸನಾಗ್ತಾನೆ. ಯೆಹೂದದ ಅರಸನು ಅಹಜ್ಯನು. ಅದನ್ನೇ 22ನೇ ಅಧ್ಯಾಯದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ ನಾವು ಈಗ ನೋಡಲಿಕ್ಕಿದ್ದೇವೆ. ಇಲ್ಲಿ ನಾವು ನೋಡುವಾಗ ಅಹಜ್ಯನು ಅಂದರೆ ಯೆಹೋಷಾಫಾಟನ ಮೊಮ್ಮಗ ಯಾವ ರೀತಿಯಾಗಿ ಆಳ್ವಿಕೆ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಇದು ಕೂಡ ಸ್ವಲ್ಪ ದುಃಖಕರವಾದಂಥ ರೀತಿಯಲ್ಲಿ ಅವನು ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಅಹಜ್ಯ ಅಂತ ಹೇಳಿದ್ರೆ ಒಳ್ಳೆಯ ಹೆಸರೇ. ಯೆಹೋಷಾಫಾಟನ ಮೊಮ್ಮಗ ಅಹಜ್ಯ ಅಂದರೆ ಯೆಹೋವನಿಂದ ಸೆಳೆಯಲ್ಪಟ್ಟವನು. ದ ಲಾರ್ಡ್ ಜೆಹೋವಾಸ್ ಸೀಸ್ಡ್ ಹಿಮ್. ಯೆಹೋವನಿಂದ ಹಿಡಿಯಲ್ಪಟ್ಟವನು, ದೇವರಿಂದ ಹಿಡಿಯಲ್ಪಟ್ಟಂಥವನು ಹೇಗಿರಬೇಕು, ಆದರೆ ಆ ರೀತಿಯಾಗಿರೋದಿಲ್ಲ. ಅವನು ಯೋರಾಮನಿಗೆ ಬದಲಾಗಿ ಅವನ ಕಿರಿಯ ಮಗನಾದ ಅಹಜ್ಯನು. ಇವನು ಯಾಕೆ ಕಿರಿಯ ಮಗನ ಅಂತ ಹೇಳಿದರೆ, ಉಳಿದಂಥ ಮಕ್ಕಳೆಲ್ಲ ಅರಬಿಯರೊಡನೆ ಇವರು ಹಿರಿಯ ಮಕ್ಕಳನ್ನೆಲ್ಲ ಸತ್ತು ಹೋಗಿದ್ರು, ಕೊಲ್ಲಲ್ಪಟ್ಟಿದ್ರು. ಆದ ಕಾರಣ ಇವನು ಅರಸನಾಗ್ತಾನೆ. 42 ವರ್ಷದವನಾಗಿದ್ದಾಗ ಇವನು ಅರಸನಾಗ್ತಾನೆ ಯೆರೂಸಲೇಮಿನಲ್ಲಿ, ಯೆಹೂದದ ಅರಸನು. ಆದರೆ ಬರೀ 1 ವರ್ಷ ಮಾತ್ರ ಆಳ್ವಿಕೆ ಮಾಡ್ತಾನೆ. ಏನು ಕಾರಣ ಇರ್ಬೋದು? ಭಾಳ ದೀರ್ಘಕಾಲ ಆಳ್ವಿಕೆ ಮಾಡಿದೆ ಒಂದೇ ವರ್ಷದಲ್ಲಿ. ಅದಕ್ಕೆ ಕೆಲವು ಕಾರಣಗಳಿದೆ. ಒಂದು ಕಾರಣ, ವಿಷಾದಕರವಾದ ಕಾರಣ ಏನಂದರೆ, ಒಮ್ರಿಯ ಮೊಮ್ಮಗಳಾದ ಅಥಲ್ಯ ಎಂಬಾಕೆಯು ಇವನ ತಾಯಿ. ಇವನ ತಾಯಿ ಅಥಲ್ಯ ಬಂದು ಒಳ್ಳೆಯ ಹೆಸರೇ. ಯಾಕಂದರೆ ಯೆಹೋವನಿಂದ ಬಾಧಿಸಲ್ಪಟ್ಟವಳು, ಅಥವಾ ಯೆಹೋವನಿಂದ ಕುಗ್ಗಿಸಲ್ಪಟ್ಟವಳು, ಅಥವಾ ಯೆಹೋವನಿಂದ ಪ್ರೇರೇಪಿಸಲ್ಪಟ್ಟವಳು ಅಂತ ಕೂಡ ಹೇಳ್ಬೋದು. ಅಂಥ ಒಂದು ಹೆಸರಿರುವಂಥ ತಾಯಿ, ಒಳ್ಳೆಯ ಹೆಸರು. ಆದರೆ ಒಳ್ಳೆಯ ಸ್ವಭಾವ ಗುಣ ಈಕೆಗಿರೋದಿಲ್ಲ ಅಥಲ್ಯಕ್ಕೆ. ಅಹಜ್ಯನ ತಾಯಿಯಾದ ಅಥಲ್ಯಳು ದುರ್ಬೋಧನೆ ಮಾಡ್ತಾಳೆ ಮಗನಿಗೆ. ಕೆಟ್ಟ ಬೋಧನೆಗಳನ್ನು, ದೇವ್ರ ಬಗ್ಗೆ ಅಲ್ಲ, ದೇವ್ರ ವಿರುದ್ಧವಾಗಿ. ಫೌಂಡೇಶನ್ ಚಿಕ್ಕವನಿರುವಾಗಲೇ ಅವನು ಸುಮಾರು 42 ವರ್ಷ ಈ ದುರ್ಬೋಧನೆ ಕೇಳಿ ಈಗ ಇವನು ಏನಾಗ್ತಾನೆ? ದುರಾಚಾರಿಯಾಗಿ. ದುರ್ಬೋಧನೆ ಕೇಳಿದರೆ ದುರಾಚಾರಿ, ಸದ್ಬೋಧನೆ ಕೇಳಿದರೆ ಸದಾಚಾರಿ. ಈ ಕಾರಣದಿಂದಲೇ ನಾವು ದೇವರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದೇವೆ. ಯಾಕಂದರೆ ನಮ್ಮಲ್ಲಿ ಪೌಲನು ಹೇಳಿದ ಹಾಗೆ ನಮ್ಮಲ್ಲಿ ಒಳ್ಳೆಯದೇನೂ ಇಲ್ಲ. ಅಂದರೆ ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ, ನಾವು ಬೆಟ್ಟ ಹತ್ತಬೇಕಾದರೆ ಕಷ್ಟ ಅದು, ಆದರೆ ಬೆಟ್ಟ ಇಳಿಬೇಕಾದರೆ ಸುಲಭ. ದೇವರ ಮಾರ್ಗ ಬಿಡಬೇಕಾದ್ರೆ ಸುಲಭ, ದೇವರ ಮಾರ್ಗ ನಾವು ಪಾಲಿಸಬೇಕಾದ್ರೆ ಕಷ್ಟ. ಆ ಕಷ್ಟವಾದರೂ ಕೂಡ ನಾವು ದೇವರು ಹೇಳಿದ್ರಿಂದ ಅದನ್ನು ನಾವು ಮಾಡಬೇಕು, ಅದರಿಂದ ಆಶೀರ್ವಾದ. ತಾಯಿಯ ದುರ್ಬೋಧನೆಯಿಂದ ಇವನು ಕೂಡ ದುರಾಚಾರಿ ಆಗ್ತಾನೆ. ಮತ್ತು ಇವನು ತನ್ನ ಕುಟುಂಬದವರೇ ಇವನಿಗೆ ಸಲಹೆ ಕೊಟ್ಟು ಇವನನ್ನು ಕೆಡಿಸಿಬಿಡ್ತಾರೆ. ಹೌದು, ಇವನು ಯೆಹೋವನಿಗೆ ವಿರುದ್ಧವಾಗಿ ನಡ್ಕೊಂಡು, ಅದು ರಿಸಲ್ಟ್ ಅದು. ಯಾಕಂದರೆ ದುರಾಚಾರಿ ಆಗಿ ದುರ್ಬೋಧನೆ ಕೇಳಿ ದೇವ್ರಿಗೆ ವಿರುದ್ಧವಾಗಿಬಿಡೋದು. ಆ ರೀತಿಯಾಗಿ ಈ ಅಹಜ್ಯನು, ಇಸ್ರಾಯೇಲ್ರ ಅರಸರು ಅವರು ಕೆಟ್ಟವರಾಗಿದ್ದರು ಹೆಚ್ಚಿನ ಅಂಶ, ಅದು ಪರವಾಗಿಲ್ಲ. ಯಾಕೆ ಪರವಾಗಿಲ್ಲ ಅಂದರೆ, ಅವರಿಗೆ ದೇವರ ವಾಕ್ಯ ಇರಲಿಲ್ಲ, ದೇವರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ, ದೇವರ ಆಲಯ, ದೇವರ ಧರ್ಮಶಾಸ್ತ್ರ ಅವ್ರಿಗೆ ಇರಲಿಲ್ಲ, ದೇವರೇ ಇಷ್ಟ ಇಲ್ಲ, ದೇವರೇ ಬೇಡ ಅನ್ನುವಂಥ ರೀತಿಯಲ್ಲಿದ್ದಂಥವ್ರು. ಆ ರೀತಿಯಾಗಿ ಅವರು ವಂಶ ಪರಂಪರೆಯಾಗಿ ಅವರು ಸಂತತಿಯಾಗಿ 100 ವರ್ಷಗಳ ಹಾಗೆ ಬಾಳ್ಕೊಂಡು ಬಂದುಬಿಟ್ರು.
ಆದರೆ ಯಹೂದಿಗಳ ಹತ್ರ ಒಂದು ಲೆಗಸಿ ಇತ್ತು. ಅವರಲ್ಲಿ ಒಂದು ಪಿತ್ರಾರ್ಜಿತವಾದಂಥ ಒಂದು ಬಾಧ್ಯತೆ ಇತ್ತು. ಬಿಟ್ಟು ಹೋದ ಒಂದು ಆಸ್ತಿ ಇತ್ತು, ಒಳಿತಿತ್ತು. ಅದು ಏನಂದರೆ ದೇವರನ್ನು ನಂಬುವವರು, ದೇವರ ಧರ್ಮಶಾಸ್ತ್ರವನ್ನು ಹಿಂಬಾಲಿಸುವಂಥವ್ರು, ಆ ರೀತಿಯಾಗಿದ್ದಂಥವರು ಇದ್ದಾಗ ಏನಾಗ್ತದೆ, ಇವನು ಅಹಜ್ಯನ ಏನು ಮಾಡ್ತಾನೆ, ಆಹಾಬನ ಮಗನಾದ ಯೋರಾಮನ ಜೊತೆಯಲ್ಲಿ ಅರಾಮ್ಯರ ಅರಸನಾದ ಹಜಯೇಲನಿಗೆ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ಮತ್ತೆ ರಾಮೋತ್ ಗಿಲ್ಯಾದಿಗೆ ಬರ್ತಾರೆ. ನೆನಪಿರಲಿ, ಯೆಹೋಷಾಫಾಟನು ಯಾವ ರೀತಿಯಾಗಿ ಯೆಹೂದದ ಅರಸನಾದ ಯೆಹೋಷಾಫಾಟನು, ಇಸ್ರಾಯೇಲ್ದ ಅರಸನಾದ ಆಹಾಬನು ಇಬ್ಬರು ಸೇರಿಕೊಂಡು ಯುದ್ಧಕ್ಕೆ ರಾಮೋತ್ ಗಿಲ್ಯಾದಿಗೆ ಹೋದ್ರಲ್ಲ, ಅದೇ ರೀತಿಯಾಗಿ ಇಲ್ಲಿ ಮೊಮ್ಮಕ್ಕಳು ಕೂಡ ಅದೇ ರೀತಿಯಾಗಿ ಏನು ಮಾಡ್ತಾರೆ, ಇಸ್ರಾಯೇಲ್ರ ಅರಸನಾದಂಥ ಯೋರಾಮನು, ಯೆಹೂದದ ಅರಸನಾದಂಥ ಈ ಅಜಹ್ಯನು ಇಬ್ಬರು ಕೂಡ ರಾಮೋತ್ ಗಿಲ್ಯಾದಿಗೆ ಅರಾಮ್ಯರ ಅರಸನಾದಂಥ ಅಜಹೇಲನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗ್ತಾರೆ. ಆ ರೀತಿಯಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಅಲ್ಲಿ ಯೇಹು ಎಂಬಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಂದು ಏನು ಮಾಡ್ತಾನೆ, ಇವರನ್ನು ಅಟ್ಯಾಕ್ ಮಾಡ್ತಾನೆ, ಇಬ್ಬರನ್ನು. ಆ ರೀತಿಯಾಗಿ ಕಡೆಗೆ ಆಹಾಜನನ್ನು ಕೊಂದು ಹಾಕಿಬಿಡ್ತಾನೆ. ಅವನು ಓಡೋಗಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಆದರೂ ಕೂಡ ಯೇಹು ಬಿಡೋದಿಲ್ಲ. ಹೋಗಿ ಹುಡುಕಿ ಅವನು ಎಲ್ಲೋ ಒಂದು ಸಮಾರ್ಯದಲ್ಲಿ ಅಡ್ಕೊಂಡ್ಬಿಟ್ಟಿರ್ತಾನೆ. ಆದರೂ ಕೂಡ ಆ ಕ್ಯಾಪಿಟಲ್ನಲ್ಲಿ ಬಚ್ಚಿಟ್ಕೊಂಡವನ್ನ ತಗೊಂಡು ಬರ್ತಾನೆ. ಆ ಅಹಜ್ಯನು ಸತ್ತ ಮೇಲೆ ಹೇಗೋ ಅವನ ಅಣ್ಣಂದರೆಲ್ಲ ಸತ್ತೋಗಿರ್ತಾರೆ. ಈಗ ಅವನ ಬದಲಾಗಿ ಯಾರು ರಾಜನಾಗಬೇಕು ನೆಕ್ಸ್ಟು ಎಂಬುದಾಗಿ ನೋಡುವಂಥ ವೇಳೆಯಲ್ಲಿ ತಾಯಿ ಒಂದು ತೀರ್ಮಾನ ಮಾಡ್ತಾಳೆ. ತಾಯಿ ಏನು ಮಾಡ್ತಾಳೆ, ತಾನು ರಾಣಿ ಆಗಬೇಕು. ಅಥಲ್ಯ, ಅಹಜ್ಯನು ಮರಣ ಹೊಂದಿದ್ದಾನೆಂಬಂಥ ಮಾತು ವರ್ತಮಾನ ತಾಯಿಯಾದಂಥ ಅಥಲ್ಯಗೆ ಕೇಳಿದ ಕೂಡಲೇ ಏನು ಮಾಡ್ತಾಳೆ, ಈ ಅಹಜ್ಯನ ಮಕ್ಕಳೆಲ್ಲರನ್ನೂ ಕೊಂದಾಗ್ಬಿಡ್ತಾಳೆ. ಅಂದರೆ ಮೊಮ್ಮಕ್ಕಳನ್ನೇ ರಾಜರಾಗಬಾರ್ದು, ಯಾರೂ ಕೂಡ ರಾಜನಾಗಬಾರ್ದು ಅಂಥೇಳ್ಬಿಟ್ಟು ಸಂಪೂರ್ಣ ನಿರ್ನಾಮ ಮಾಡಿಬಿಡ್ತಾಳೆ ಅಥಲ್ಯ. ಅಥಲ್ಯ ಅಂದರೆ ದೇವರಿಂದ ಕುಗ್ಗಿಸಲ್ಪಟ್ಟವಳು, ಯೆಹೋವನಿಂದ ತಗ್ಗಿಸಲ್ಪಟ್ಟವಳು, ಯೆಹೋವನಿಂದ ಆಕೆ ಪ್ರೇರೇಪಿಸಲ್ಪಟ್ಟವಳು ಅಂತ ಕೂಡ ಹೇಳ್ಬೋದು. ಆದರೆ ಕುಗ್ಗಿಸಲ್ಪಟ್ಟವಳು ಎಂಬುದು ಸೂಕ್ತ ಅರ್ಥ. ಹೌದು, ಅಂಥ ವ್ಯಕ್ತಿ ಈಗ ರಾಣಿ ಆಗಿಬಿಡ್ತಾಳ್ರಿ. 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 6 ವರ್ಷ ಆ ರೀತಿಯಾಗಿ ರಾಣಿ ಆಗ್ತಾಳೆ. ಆದರೆ ಅಂಥ ಸಂದರ್ಭದಲ್ಲಿ ಒಂದು ಆಶ್ಚರ್ಯ. ಏನು ಆಶ್ಚರ್ಯ ಅಂತ ಹೇಳಿದರೆ, ರಾಜವಂಶಸ್ಥ ರಾಜ ಸಂತಾನದವರನ್ನೆಲ್ಲ, ಅಂದರೆ ತನ್ನ ಮಗನೂ ರಾಜನಾಗಿರ್ತಾನೆ, ಮಗನ ಮಕ್ಕಳು ಯಾರಿರ್ತಾರಲ್ಲ ಅವ್ರನ್ನೆಲ್ಲ ಸಂಹರಿಸಿಬಿಡ್ತಾಳೆ. ಅದರಲ್ಲಿ ಒಬ್ಬನು ತಪ್ಪಿಸ್ಕೊಂಡ್ಬಿಡ್ತಾನೆ. ಅದು ಹೇಗೆ ತಪ್ಪಿಸ್ಕೊಂಡ್ಬಿಡ್ತಾನೆ ಎಂಬುದಾಗಿ ನೋಡುವಾಗ, ರಾಜಪುತ್ರಿ ಇರ್ತಾಳಲ್ವಾ, ಅವಳೇನು ಮಾಡ್ತಾಳೆ, ಅವಳ ಹೆಸರು ಕೂಡ ಇಲ್ಲಿ ಕೊಡಲ್ಪಟ್ಟಿದ್ದೆ, ಯೆಹೋಷಾಬತ್ ಅಂತ ಹೇಳ್ಬಿಟ್ಟು. ಅಂದರೆ ಅಥಲ್ಯಳ ಈ ಒಂದು ಕುಯುಕ್ತಿ ಅವಳಿಗೆ ಗೊತ್ತಾಗ್ತದೆ. ಅವಳೇನು ಮಾಡ್ತಾಳೆ, ರಾಜಪುತ್ರರ ಮಧ್ಯದಿಂದ ತನ್ನ ಸಹೋದರರು ರಾಜಪುತ್ರರು ಒಬ್ಬೊಬ್ಬರಾಗಿ ಕೊಲ್ಲಲ್ಪಟ್ಟಾಗ ಒಬ್ಬನ್ನು ಮಾತ್ರ ಆಕೆ ತಕ್ಕೊಂಡು ಯಾರಿಗೆ ತಿಳಿಯದಂತೆ ಅವನ ದಾದಿಯೊಡನೆ ತೆಗೆದುಕೊಂಡು ಹೋಗಿ ಆ ಮಲಗುವ ಕೋಣೆಯಲ್ಲಿ ಬಚ್ಚಿಟ್ಬಿಡ್ತಾಳೆ. ಮಲಗುವ ಕೋಣೆಯಲ್ಲಿ ಬಚ್ಚಿಟ್ಬಿಟ್ಟು ಇದ್ದಾಗ ಮುಂದೆ ಏನಾಯಿತು, 6 ವರ್ಷ ಆ ರೀತಿಯಾಗಿ ಮಲಗುವ ಕೋಣೆಯಲ್ಲಿ ಬಚ್ಚಿಟ್ಟಿರ್ತಾಳೆ. ಅಥಲ್ಯದಿಂದ ತಪ್ಪಿಸ್ಕೋಬೇಕಂತ ಅಥಲ್ಯ ರಾಣಿಯಾಗಿ ಆಳ್ಕೆ ಮಾಡ್ತಿರ್ತಾಳೆ. ಮುಂದೆ ಏನಾಯಿತು, ಈ ರಾಜ್ಕುಮಾರನ 7 ವಯಸ್ಸಾದಾಗ ಏನಾಯಿತು, ಯಾರು ನೋಡಿಕೊಂಡ್ರು
ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ, ಭಾಳ ಇಷ್ಟವಾದಂಥ ನನಗೆ ಒಂದು ತಿರುವು. ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಿಕೊಳ್ಳಲಿಕ್ಕಿದ್ದೇವೆ. 2ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. And the inhabitants of Jerusalem made Ahaziah his youngest son king in his stead, for the band of men that came with the Arabians to the camp had slain all the eldest. So Ahaziah the son of Jehoram king of Judah reigned. 42 years old was Ahaziah when he began to reign, and he reigned 1 year in Jerusalem. His mother's name also was Athaliah, the daughter of Omri. He also walked in the ways of the house of Ahab, for his mother was his counselor to do wickedly. Wherefore he did evil in the sight of the Lord like the house of Ahab, for they were his counselors after the death of his father to his destruction. He walked also after their counsel, and went with Jehoram the son of Ahab king of Israel to war against Hazael king of Syria at Ramoth Gilead, and the Syrians smote Joram. And he returned to be healed in Jezreel because of the wounds which were given him at Ramah, when he fought with Hazael king of Syria. And Azariah the son of Jehoram king of Judah went down to see Jehoram the son of Ahab at Jezreel, because he was sick. And the destruction of Ahaziah was of God by coming to Joram. For when he was come, he went out with Jehoram against Jehu the son of Nimshi, whom the Lord had anointed to cut off the house of Ahab. And it came to pass that when Jehu was executing judgment upon the house of Ahab, and found the princes of Judah and the sons of the brethren of Ahaziah that ministered to Ahaziah, he slew them. And he sought Ahaziah, and they caught him, for he was hid in Samaria, and brought him to Jehu. And when they had slain him, they buried him, because, said they, he is the son of Jehoshaphat, who sought the Lord with all his heart. So the house of Ahaziah had no power to keep still the kingdom. But when Athaliah, the mother of Ahaziah, saw that her son was dead, she arose and destroyed all the seed royal of the house of Judah. But Jehoshabeath, the daughter of the king, took Joash the son of Ahaziah, and stole him from among the king's sons that were slain, and put him and his nurse in a bedchamber. So Jehoshabeath, the daughter of King Jehoram, the wife of Jehoiada the priest, for she was the sister of Ahaziah, hid him from Athaliah, so that she slew him not. And he was with them hid in the house of God 6 years, and Athaliah reigned over the land.